ಸರ್, ನಾವು ಅವರ ಹುಟ್ಟುಹಬ್ಬಕ್ಕೆ ಅವರಿವತ್ತು ನಮ್ಮ ಪಂಚಾಯಿತಿಗೆ ಅನಿರೀಕ್ಷಿತವಾಗಿ ನಮ್ಮ ಅರೇಮಳ್ಳಿ ಗ್ರಾಮ ಪಂಚಾಯಿತಿಗೆ ಬಂದು ಅನಿರೀಕ್ಷಿತವಾಗಿ ಮೆಂಬರ್ ಆದರು. ನಮ್ಮ ಪಂಚಾಯಿತಿ ಒಳಗೆ ಮೆಂಬರ್ ಆದಂಥ ಕಾಲದಲ್ಲಿ ಅವ್ರನ್ನ ಇವತ್ತು ಇಲ್ಲಿದ್ದಂಥ ನಮ್ಮ ಮಂಜು ಇರ್ಬೋದು, ನಮ್ಮ ಚೌಡಪ್ಪರ್ ಇರ್ಬೋದು, ಮೋಹನ್ ಕುಮಾರ್ ಇರ್ಬೋದು, ನಮ್ಮ ರವಿಕುಮಾರ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು, ನಮ್ಮ ಸುಳ್ಕುಂಟೆ ಲಕ್ಷ್ಮೀಪತಿಯವರು ಇರ್ಬೋದು, ಎಲ್ಲರೂ ಆಗಿನ ಕಾಲದಲ್ಲಿ ಅವ್ರನ್ನ ಅಲ್ಲಿ ಲೇಡಿ ಆಗಲಿ ಜೆಂಟ್ಸಾಯಿತು. ಜೆಂಟ್ಸಾದಂಥ ಕಾಲದಲ್ಲಿ ಇವ್ರನ್ನ ನಾವು ಅಧ್ಯಕ್ಷ ಮಾಡಬೇಕು ಅಂತೇಳಿ ಅವ್ರನ್ನೆಲ್ಲರೂ ಕೂಡ ಒಮ್ಮತದಿಂದ ಅವತ್ತು ಅವ್ರನ್ನ ಅಧ್ಯಕ್ಷ ಮಾಡಿದ್ರು. ಅವತ್ತು ಅಧ್ಯಕ್ಷ ಮಾಡಿದಂಥ ಕಾಲದಲ್ಲಿ ನನ್ನ ಬಂದರು, ನನ್ನ ಹೆಂಡ್ತಿನ ಅಧ್ಯಕ್ಷ ಮಾಡೋಣ ನೀನು ಅಂತ ಕೇಳ್ಕೊಂಡ್ರು. ನಾನು ಹೇಳಿದೆ, ಇವತ್ತು ಹುಡುಗ ಜೆಂಟ್ಸ್ ಬಂದೈತಪ್ಪ, ನೀನಾಗು, ಒಳ್ಳೆ ಫ್ಯೂಚರ್ ಐತೆ ನಿನಗೆ ಅಂತ. ಅವತ್ತು ಆ ಪಂಚಾಯತಿಗೆ ಅಧ್ಯಕ್ಷ ಆದರು. ಇಡೀ ನಮ್ಮ ಅರೇಮಳ್ಳಿ ಗ್ರಾಮ ಪಂಚಾಯತಿ ಮೂಲ ಎಲ್ಲಿ ಇವತ್ತು ಬೆಟ್ಟು ತುದಿಯಾಗಿದ್ದಂಥ ಪಂಚಾಯತಿನ ಗಡಿ ಭಾಗದಲ್ಲಿತ್ತು. ಯಾರು ಕೂಡ ಅರೇಮಳ್ಳಿ ಅಂತಂದರೆ ಆ ಪಂಚಾಯತಿನ ಯಾರಿಗೂ ಬೇಕಾಬಿಟ್ಟು ಒಬ್ಬ PDO ಕೂಡ ಆ ಪಂಚಾಯತಿಗೆ ಬರೆದಂಥ ಸ್ಥಿತಿ ಒಳಗಿದ್ದಂಥ ಪಂಚಾಯತಿನ ಉನ್ನತ ಮಟ್ಟಕ್ಕೆ ಏರಿಸಿದಂಥ ವ್ಯಕ್ತಿ ಅಂದರೆ ಏಕೈಕ ವ್ಯಕ್ತಿ ಶೈಲೇಂದ್ರ. ಅದನ್ನು ಯಾರೂ ಕೂಡ ನಾವಿವತ್ತು ಮರೆಯಂಗಿಲ್ಲ. ಸುಮಾರು 35 ಕೋಟಿ ಅನುದಾನನ ತಂದು ಆ ಪಂಚಾಯತಿನ ಅಭಿವೃದ್ಧಿಪಡಿಸಿ ಪ್ರತಿ ಒಂದು ಹಳ್ಳಿ ಒಳಗೂ ಕೂಡ ಮನೆಗೆ ಅವ್ರ ಮನೆಯಿಂದ ಯಾರೂ ಕೂಡ ಇವತ್ತು ಕಾಂಕ್ರೀಟ್ ರಸ್ತೆ ಇಲ್ದಲೆ ಅವ್ರ ಮನೆ ಬಾಗಿಲಿಂದ ಎಲ್ಲೂ ಕೂಡ ಇದನ್ನು ತುಳ್ಕೊಂಡು ಕೆಸರು ತುಳ್ಸ್ಕೊಂಡು ಆಚೆ ಬರೋಂಗಿಲ್ಲ. ಆ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿದ್ರು. ಆ ಪಂಚಾಯತಿಯಲ್ಲೂ ಕೂಡ ಅನುದಾನನ ಏನು ಪಂಚಾಯತಿಗೆ ಅನುದಾನ ಬರ್ತದೆ ಅನ್ನೋದನ್ನ ತೋರಿಸ್ಕೊಟ್ಟು ಅಂತಾರೆ ಶೈಲೇಂದ್ರ ಅವರು. ಇವತ್ತು ಆ ಶೈಲೇಂದ್ರ ಅವ್ರನ್ನ ಬರೀ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಕೂಡ ನಾವು ನೋಡೋಕ್ಕಾಗಲ್ಲ. ಆತನ ನಾವು ಜಿಲ್ಲಾ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಅದನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾವೆಲ್ಲ ಕೂಡ ಅವನ್ನ ಬೆಳೆಸ್ತಾ ಇದ್ದೀವಿ ಹೊರತು ಅವನು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳ್ಕೊಂಡು ಹೋಗ್ತಾನೆ. ಬರೇ ಆ ಒಂದು ಏನು ಕೈಗಾರಿಕಾ ಉದ್ಯಮಿ ಅಲ್ಲದಲ್ಲೇ ಕೂಡ ಅವ್ರಿಗೂ ರಾಜಕೀಯವಾಗಿ ಕೂಡ ಸಕ್ರಿಯವಾಗಿ ತೊಡಸ್ಕೊಂಡು ಅದನ್ನು ಉನ್ನತ ಸ್ಥಾನಕ್ಕೆ ನಾವು ತೊಗೊಂಡು ಹೋಗ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಅವನಿಗೆ ಒಮ್ಮೆ ಇಲ್ಲ ಹಾಮಾಗಲಿ ನಾನು ಅನ್ನೋದಾಗಲಿ ಇವತ್ತು ಭಗವಂತ ಅವ್ನಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾನೆ. ಅವ್ರು ಯಾವ ರೀತಿ ಬೇಕಾದ್ರೆ ಆತ ಬೆಳ್ಕೊಬೋದಾಗಿತ್ತು, ಆದರೆ ಆ ಒಮ್ಮಿಲ್ಲ. ಇವತ್ತು ಎಲ್ಲರನ್ನೂ ಕೂಡ ಒಂದು ಚಿಕ್ಕ ಹುಡುಗನ್ನು ಕೂಡ ಇವತ್ತು ಒಗ್ಗೂಡಿಸ್ಕೊಂಡು ನಾವು ಇದರಲ್ಲಿ ಹೋಗ್ತಾನೆ, ನಾನು ಇದರಲ್ಲಿ ಹೋಗ್ತಾ ಇಲ್ಲ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರ ಜೊತೆ ಬೆರೆತುಕೊಂಡು ಇವತ್ತು ಯಾರನ್ನೇ ಆಗಲಿ ಇವತ್ತು ಈ ಜನ ಏನು ಸೇರಿದಾರೋ ಈ ಜನ ಸೇರೋ ಕಾರಣನೇ ನೋಡಿ ಅವರು ಸರಳ ವ್ಯಕ್ತಿತ್ವ. ಆ ಸರಳ ವ್ಯಕ್ತಿತ್ವ ನೋಡೇ ಸರ್ ಇವತ್ತು ಅವ್ರು ಇಲ್ಲಿ ಜನ ಸೇರೋದು. ಸರ್, ನಾವು ಗಂಗರಾಜ್ ಅಂತೇಳಿ ಅರೇಮಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, VSSN ಡೈರೆಕ್ಟ್ರು, ಕೆಂಪಾಪುರ ಅಗ್ರಹಾರ.